ಹಾಯ್ ವೆಲ್ಕಮ್ ಟು ಮೈ ಚಾನಲ್ ರಮ್ಯಾ ಲಾಂಗ್ಸ್ ಕನ್ನಡ. ಎಲ್ಲರಿಗೂ ಕೂಡ ವರಲಕ್ಷ್ಮಿ ಹಬ್ಬದ ಶುಭಾಶಯ. ಐಟಮ್ ತೊಗೊಳಕ್ಕೆ ಅಂತ ಮಾರ್ಕೆಟ್ ಕಡೆ ಬಂದಿದ್ದೀನಿ ನೋಡಿ. ಹೂವಿನಾರ ಅಂತೂ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ದುಬಾರಿನೂ ಕೂಡ ಇದೆ ಹೂವು. ವರಲಕ್ಷ್ಮಿ ಹಬ್ಬದಲ್ಲಿ ಹೂವಂತೂ ತೊಗೊಳಕ್ಕೆ ಆಗಲ್ಲ. 1 ಮೀಟ್ರು 100 ರೂಪಾಯಿ 150 ರೂಪಾಯಿ ಇರುತ್ತೆ 1 ಮೀಟ್ರು. ಬಾಳೆಹಣ್ಣು ಕೂಡ 100 ರೂಪಾಯಿ kg ಇದೆ ನೋಡಿ. ಬಾಳೆದೆಲೆ ಒಂದು ಬಾಳೆದೆಲೆಗೆ 10 ರೂಪಾಯಿ 12 ರೂಪಾಯಿ ಹೇಳ್ತಾ ಇದ್ದಾರೆ. ಕನಕಾಂಬರ ಹೂವು ಮಾತ್ರ 100 ರೂಪಾಯಿ 100 ಗ್ರಾಮು. ಮಲ್ಲಿಗೆ ಹೂವಂತೂ ಕೆಣ್ಕೋಕ್ಕೆ ಆಗಲ್ಲ, ತುಂಬ ದುಬಾರಿನೂ ಕೂಡ ಇದೆ ಮಲ್ಲಿಗೆ ಹೂವು. ನಾನು ಅದನ್ನು 1/4 kg ತೊಗೊಂಡೆ. 1/4 kgಗೆ ನಾನು 300 ರೂಪಾಯಿ ಕೊಟ್ಟೆ ಮಲ್ಲಿಗೆ ಹೂವಿಗೆ. ಕಟ್ಟಿ ಇಟ್ಕೊಂಡು ನಾನು ಮನೇಲೇ ಕಟ್ಟಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಲಕ್ಷ್ಮೀ ಪೂಜೆಗೆ ಯಾವ್ಯಾವ ಹಣ್ಣು ಬೇಕು ಅಂತ ಅದನ್ನು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ಲಕ್ಷ್ಮಿ ಕೂರಿಸೋದಕ್ಕೆ ನಾನು ಫಸ್ಟ್ ಟೈಮು ಲಕ್ಷ್ಮಿ ಕೂರಿಸ್ತಾ ಇರೋದು. ಅದಕ್ಕೆ ನಾನು ಮಂಟಪ ತೊಗೊಂಡಿದ್ದೀನಿ. ಆ ಮಂಟಪ ಅಂತೂ ಬೆಳ್ಳಿ ಥರನೇ ಕಾಣಿಸ್ತಾ ಇದೆ. ಇದು ಬೆಳ್ಳಿದಲ್ಲ, ಮಂಟಪ ಸೂಪರಾಗಿದೆ. ನಾನು ಫಸ್ಟ್ ಟೈಮು ಕೂರಿಸ್ಬೇಕು ಅಂತ ಯೋಚನೆ ಮಾಡಿ ಈ ಥರ ಮಂಟಪ ತೊಗೊಂಡಿರೋದು. ಚೆನ್ನಾಗಿದೆ. ಇದು ಬರೀ 380 ರೂಪಾಯಿ ಮಂಟಪ. ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ಲಕ್ಷ್ಮೀ ಮೂರ್ತಿನೂ ಕೂಡ ತೊಗೊಂಡಿದ್ದೀನಿ. ಇದರ ಬೆಲೆ ಬರೀ 350 ರೂಪಾಯಿ ಅಷ್ಟೇ. ಚೆನ್ನಾಗಿದೆ. ನಾನು ಸಿಟಿ ಮಾರ್ಕೆಟ್ಗೆ ಹೋದಾಗ ಇದನ್ನು ತೊಗೊಬಂದಿರೋದು. ಇನ್ನೆಲ್ಲ ಐಟಮ್ ಎಲ್ಲ ಇಲ್ಲೇ ಇದೆ, ನಾವು ಇರುತ್ತವೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ನಾವು ಡಿಸೈನ್ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಈ ಥರ ತೊಗೊಂಡಿದ್ದೀನಿ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಕೂರಿಸಿದ್ರೆ ಲಕ್ಷ್ಮಿ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದನ್ನು ಚಾಯ್ಸ್ ಮಾಡ್ಕೊಂಡು ತೊಗೊಂಡಿರೋದು ನಾನು. ಬಿಡ್ದಿನ ಹೋದರೆ ಕಮ್ಮಿ ಬೆಲೆಯಲ್ಲೇ ಸಿಗುತ್ತೆ. ಇದು ದುಬಾರಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಾನು ಲಾಂಗ್ ಸರನ್ನು ಕೂಡ ತೊಗೊಂಡೆ. ಇದು ಬರೀ 280 ರೂಪಾಯಿ ಲಾಂಗ್ ಸರ ಮತ್ತು ಶಾರ್ಟ್ ಎರಡೂ ಕೂಡ ಇದೆ. ಅದಕ್ಕೆ ಒಂದು ಸ್ಕ್ರೀನು ಕೂಡ ತೊಗೊಂಡೆ. ಇದು 200 ರೂಪಾಯಿ ಅಷ್ಟೇ ಸ್ಕ್ರೀನು. ಅಲ್ಲೇ ನಾನು ಮಾರ್ಕೆಟಲ್ಲಿ ಏನೇನು ಬೇಕು ಇದಕ್ಕೆ ಐಟಮ್ ಅಂದ್ಬಿಟ್ಟು ಅಷ್ಟು ಐಟಮ್ ತೊಗೊಂಡಿದ್ದೀನಿ. ಆಮೇಲೆ ಲೈಟಸ್, ಲಕ್ಷ್ಮಿ ಹತ್ರ ಬಿಡೋಕ್ಕೆ ಲೈಟಸ್ಸು ಕೂಡ ತೊಗೊಂಡಿದ್ದೀನಿ. ಇದು ಬರೀ 100 ರೂಪಾಯಿ ಅಷ್ಟೇ. ಲುಕ್ಕಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅಷ್ಟು ತೊಗೊಂಡೆ. ವರಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬ ಖುಷಿ. ಮತ್ತು ಹೇಗೆ ಮಾಡಬೇಕು ಅಂತ ಫಸ್ಟ್ ಐಡಿಯಾ ಹಾಕ್ಕೊಂಡು ನಾವು ಇದೇ ಥರ ಕೂರಿಸ್ಬೇಕು ಅಂದ್ಬಿಟ್ಟು ಏನೇನು ಐಟಮ್ ಬೇಕೋ ಅದನ್ನು ಕೂಡ ತಗೋತಾರೆ. ನಾನು ಫಸ್ಟ್ ಟೈಮ್ ಕೂರಿಸೋದ್ರಿಂದ ನನಗೆ ಏನು ಐಟಮ್ ಬೇಕೋ ಅಷ್ಟು ಮಾತ್ರ ಮಾರ್ಕೆಟ್ಗೆ ಹೋಗಿ ಇಷ್ಟು ತೊಗೊಂಡಿದ್ದೀನಿ. ನನಗಂತೂ ಇಷ್ಟು ಐಟಮ್ ತಂದಿದ್ದೀನಿ, ತುಂಬ ಖುಷಿ ಆಯಿತು. ಇಷ್ಟು ಐಟಮ್ ನಾನು ಯಾವತ್ತೂ ಕೂಡ ಲಕ್ಷ್ಮಿ ಹಬ್ಬಕ್ಕೆ ತಂದು ಲಕ್ಷ್ಮೀನ ಕೂರಿಸಿರಲಿಲ್ಲ. ಈ ವರ್ಷ ಅಂತೂ ತುಂಬ ಖುಷಿ ಆಗ್ತಾಯಿದೆ. ಲಕ್ಷ್ಮಿಗೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಮನೆ ಮುಂದೆ ಬಾಗಿಲು ತೊಳೆದು ರಂಗೋಲಿನೂ ಕೂಡ ಹಾಕ್ಕೊಂಡಿದ್ದೀನಿ. ರಂಗೋಲಿ ಸಿಂಪಲ್ ರಂಗೋಲಿ ಹಚ್ಚಿದ್ದೀನಿ ಅಷ್ಟೇ. ಪೂಜೆ ಮಾಡಬೇಕು ಅಂದರೆ ಮತ್ತು ಟೈಮಿಂಗ್ಸ್ ಎಲ್ಲ ಕೇಳಿ ಪೂಜೆ ಮಾಡ್ತಾರಂತೆ. ನಾನು ಫಸ್ಟ್ ಟೈಮ್ ಮಾಡೋದ್ರಿಂದ ಟೈಮಿಂಗ್ಸು ಕೂಡ ಕೇಳಿಕೊಂಡು 5:30 7:30 ತನಕ ಚೆನ್ನಾಗಿದೆ ಪೂಜೆ ಅಂದ್ಬಿಟ್ಟು ಹೇಳಿದ್ದಾರೆ. ಅದರಿಂದ ಅದರೊಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗನೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಚ್ಚಿ ಬಣ್ಣನೂ ಕೂಡ ಹಚ್ಕೊಂಡು ಲಕ್ಷ್ಮಿಗೆ ಏನೇನು ಅಲಂಕಾರ ಬೇಕು ಅದನ್ನು ಕೂಡ ಮಾಡಿಟ್ಕೊಂಡಿದ್ದೆ. ತಕ್ಷಣ ಪೂಜೆ ಮಾಡ್ಬೋದಲ್ಲ ಅಂದ್ಬಿಟ್ಟು ಇಷ್ಟು ಸಿಂಪಲ್ಲಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸಾಕು ಅಂದ್ಬಿಟ್ಟು ಫಸ್ಟ್ ಟೈಮು ಲಕ್ಷ್ಮಿ ಪೂಜೆ ಮಾಡೋದ್ರಿಂದ. ಮತ್ತು ಮಡ್ಲಕ್ಕಿ ನಾವು ಇದೇ ಥರ ತುಂಬೋದು. ಹಣ್ಣು ಮತ್ತು ಕಾಯಿ, ಕೊಬ್ಬರಿ, ಒಂದು ಸ್ವಲ್ಪ ಅಕ್ಕಿ, ಹಣ್ಣುಗಳು, ಎಷ್ಟು ಥರ ಹಣ್ಣು ತಂದಿರ್ತೀವಿ ಅದನ್ನು ಕೂಡ ತಟ್ಟೆಗೆ ಮಡಗಿ ಈ ಥರ ನಾವು ನೈವೇದ್ಯ ಮಾಡಿರ್ತೀವಿ ನೋಡಿ. ಪುಳಿಯೋಗರೆ ಮತ್ತು ಸಜ್ಜಿಗೆ, ಪುಳಿಯೋಗರೆ ಸಜ್ಜಿಗೆ ಅಂತ ಇದಕ್ಕೆ ಜಾಸ್ತಿ ಇಡಬೇಕಾಗಿರೋದು. ನಾನು ಕೂಡ ಪುಳಿಯೋಗರೆ ಮತ್ತು ಸಜ್ಜಿಗೆ, ಬಾಳೆಹಣ್ಣು ರಸಾಯ ಕೂಡ ಮಾಡಿ 3 ಕೂಡ ಫೋಟೋದ ಹತ್ರ ಇಟ್ಟು, ಒಬ್ಬಿಟ್ಟು, ಬೇಳೆ ಒಬ್ಬಿಟ್ಟು ಮತ್ತು ಕಾಯಿ ಒಬ್ಬಿಟ್ಟು ಎರಡನ್ನೂ ಕೂಡ ಮಾಡ್ತಾರಂತೆ. ನಾನಿಲ್ಲಿ ಬೇಳೆ ಒಬ್ಬಿಟ್ಟು ಮಾತ್ರ ಮಾಡ್ಕೊಂಡಿದ್ದೆ. ಟೈಮಿಲ್ಲ ಒಬ್ಬಿಟ್ಟೆಲ್ಲ ಕೂಡ ಮಾಡೋಕ್ಕೆ ಅಂದ್ಬಿಟ್ಟು ಅಲ್ಲಿ ಪೂಜೆ ಹತ್ರ ಎಷ್ಟು ಇಡಬೇಕೋ ಅಷ್ಟು ಮಾತ್ರ ಒಬ್ಬಿಟ್ಟು ಮಾಡಿಟ್ಟಿದ್ದೀನಿ ನಾನು ಅಷ್ಟೇ. ಪೂಜೆನೂ ಕೂಡ ಚೆನ್ನಾಗಾಯಿತು. ಬೆಳಗ್ಗೆ 6 ಗಂಟೆಗೆ ಪೂಜೆ ರೆಡಿಯಾಗಿ 6:30ಗೆ ಪೂಜೆ ಕೂಡ ಮಾಡಿಕೊಂಡೆ. ಬೆಳಿಗ್ಗೆ 6:30ಗೆ ಒಂದು ಪೂಜೆ ಆಗಿತ್ತು. ಮಧ್ಯಾಹ್ನ 1 ಗಂಟೆ 1:30ಗೆ ಒಂದು ಪೂಜೆ ಆಗಿತ್ತು. ಮತ್ತು ಸಾಯಂಕಾಲ 6 ಗಂಟೆ 6:30ಗೆ ಒಂದು ಪೂಜೆ ಮಾಡಿದ್ದೀನಿ. 6:30ಗೆ ಅಂದರೆ 6:30ಗೆ ಪೂಜೆ ಮಾಡಿಬಿಟ್ಟು ಮುತ್ತೈದೆಯರನ್ನ ಕರೆದು ಮಡ್ಲಕ್ಕಿ ಮತ್ತು ಅರಿಶಿನ ಕುಂಕುಮ ಅದನ್ನು ಕೂಡ ಕೊಡ್ತಾರೆ ಇದಕ್ಕೆ. ನಾನು ಹಾಗೆ ಕೂಡ ನಾನು ಪೂಜೆ ಮಾಡಿಕೊಂಡು ಲಾಸ್ಟಲ್ಲಿ ತುಪ್ಪದ ಆರತಿನೂ ಕೂಡ ಹಚ್ಚಿದ್ದೀನಿ. 9 ಜನಕ್ಕೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಮಡ್ಲಕ್ಕಿ ಕೂಡ ಕೊಟ್ಟೆ. ಅದನ್ನು ವಿಡಿಯೋ ಮಾಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಅದು ತೋರಿಸ್ಬಾರ್ದು ಅಂದ್ಬಿಟ್ಟು. ಎಲ್ಲ ಆಡಂಬರದಿಂದ ಕೂರಿಸ್ತಾರೆ ಲಕ್ಷ್ಮಿನ. ನನಗೆ ಆ ಥರ ಎಲ್ಲ ಕೂರ್ಸೋಕ್ಕಂತೂ ಇಷ್ಟ ಇಲ್ಲ. ಸಿಂಪಲ್ಲಾಗಿ ನಾನು ಮನೇಲಿ ಏನು ಐಟಮ್ ಇದೆ ಅದರಲ್ಲೇ ಪೂಜೆ ಮಾಡಿ
ಕುಣಿಸೋದು ನನಗೆ ತುಂಬ ಇಷ್ಟ. ಅದರಿಂದ ಸಿಂಪಲಿಗೆ ಕೂಡ ಕೂರಿಸಿದ್ದೀನಿ. ನಮ್ಮ ಮನೆಯ ಸಿಂಪಲ್ ವರಲಕ್ಷ್ಮಿ ಪೂಜೆ ಮಾಡಿದ್ದೀನಿ. ಇವತ್ತು ತುಂಬ ಖುಷಿನೂ ಆಯಿತು. ಫಸ್ಟ್ ಟೈಮ್ ಲಕ್ಷ್ಮಿ ಕೂರಿಸಿದ್ದೀನಿ ಅಂತ. ಇವತ್ತಿನ ವಿಡಿಯೋವು ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.